ನಾಳೆ ಸಾರಿಗೆ ಬಸ್ ಬಂದಾದ್ರೆ ನಮ್ಮ ಮೆಟ್ರೋಗೆ ಟ್ರಬಲ್ ಶುರುವಾಗುತ್ತೆ. ಒಂದು ಕಡೆ ಆದಾಯ, ಇನ್ನೊಂದು ಕಡೆ ಜನರನ್ನು ನಿಭಾಯಿಸುವಂತ ಟೆನ್ಷನ್. ಪೀಕ್ ಅವರ್ನಲ್ಲಿ ಮೆಟ್ರೋದಲ್ಲಿ ಅತಿ ಹೆಚ್ಚು ರಶ್ ಇರುವಂತ ಸಾಧ್ಯತೆ ಇದೆ. ರಶ್ ಇರುತ್ತೆ, ಈಗಲೇ ಇರುತ್ತೆ. ಬಸ್ ಬಂದಾದ್ರೆ ಬಹುತೇಕರು ಮೆಟ್ರೋ ಹತ್ತೋ ಸಾಧ್ಯತೆ ಇದೆ. ಇರೋದು ಅದೊಂದೇ ಆಪ್ಷನ್. ಹೀಗಾಗಿ ನಮ್ಮ ಮೆಟ್ರೋದಲ್ಲಿ ಹೆಚ್ಚುವರಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡಬಹುದೇನೋ, ಯಾವುದಕ್ಕೂ ಅಲರ್ಟ್ ಆಗಿರಿ ಅಂತ ಸಿಬ್ಬಂದಿಗಳಿಗೆ ಹೇಳಿದಾರಂತೆ. BMTCನೇ ಇಲ್ಲ ಅಂದಮೇಲೆ ಇನ್ಯಾವುದ್ರಲ್ಲಿ ಹೋಗ್ತಾರೆ ಜನ? ತಮ್ಮ ತಮ್ಮ ವೆಹಿಕಲ್ಗಳನ್ನು ಬಳಕೆ ಮಾಡಬೇಕು. ಇವರೇನೋ ಖಾಸಗಿ ವೆಹಿಕಲ್ಗಳನ್ನು ಹಾಕ್ತೀವಿ, ಬಸ್ಗಳನ್ನು ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಿಜಕ್ಕೂ BMTC ಅಷ್ಟೇ ಖಾಸಗಿ ಬಸ್ಗಳು ಬರ್ತಾವ? ಆಯಾಯ ರೂಟ್ನಲ್ಲಿ ಈ ಖಾಸಗಿ ಬಸ್ಗಳು ಇರ್ತಾವ? ಅದರ ರೇಟ್ ಏನು? ಇದರಿಂದ ಜನ ಅಂತೂ ಗೊಂದಲದಲ್ಲಿರ್ತಾರೆ. ಬೇಡವೇ ಬೇಡ, ನಿಮ್ಮ ಸಾವಾಸನೆ ಬೇಡ ಅಂಥೇಳಿ ಮೆಟ್ರೋಗೆ ಹೋಗ್ತಾರೆ ನಾಳೆ. ಈಗಲೇ ಪೀಕ್ ಅವರ್ನಲ್ಲಿ ಮೆಟ್ರೋದಲ್ಲಿ ಕಾಲಿಡೋದಕ್ಕೆ ಜಾಗ ಇರೋದಿಲ್ಲ. ಇನ್ನೊಂದಷ್ಟು ಸ್ಟೇಷನ್ಗಳಲ್ಲಂತೂ ಹೋಗೋದಕ್ಕೆ ಸಾಧ್ಯ ಇಲ್ಲ. ಮೆಟ್ರೋನೇ ಸಾಕು ಅಂಥೇಳಿ ಎಷ್ಟೋ ಜನ ಬೈಕ್ಗಳಲ್ಲಿ ಹೋಗ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ನಾಳೆ ಎಲ್ಲರೂ ಮೆಟ್ರೋಗೆ ನುಗ್ಗುವಂಥ ಸಾಧ್ಯತೆ ಇದೆ. ಇನ್ನು ಸಿಬ್ಬಂದಿಗಳು ಬೇಕು, ಅವರನ್ನು ಮೇಂಟೈನ್ ಮಾಡಬೇಕು. ಅಲ್ಲಿ ಮೆಟ್ರೋಗಳ ಸಂಖ್ಯೆನೇ ಕಮ್ಮಿ ಇದೆ, ಅದನ್ನೆಲ್ಲ ಹೆಚ್ಚು ಮಾಡಬೇಕು. ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕು. ಕೇವಲ ಸರ್ಕಾರ ಈ ಖಾಸಗಿ ಬಸ್ಗಳನ್ನ ಮಾತ್ರ ಬಿಡೋದಲ್ಲ, BMRCLನ ಜೊತೆಗೂ ಕೂಡ ಕನೆಕ್ಟೆಡ್ ಆಗಿರಬೇಕು. ಅವ್ರ ಜೊತೆಗೆ ಕೋಆರ್ಡಿನೇಟ್ ಮಾಡಬೇಕು. ಎಷ್ಟು ರೈಲುಗಳು ನಾಳೆ ಹೋಗಬೇಕು, ಆ ಟೈಮಿಂಗ್ಸನ್ನು ಏನಾದರೂ ಹೆಚ್ಚು ಕಡಿಮೆ ಮಾಡಬೇಕಾ, ಹೆಚ್ಚುವರಿ ಟ್ರೈನ್ಗಳನ್ನು ಏನಾದರೂ ಬಿಡಬೇಕಾ, ಈ ಥರದ ಬಗ್ಗೆಯೂ ಕೂಡ ಚರ್ಚೆ ಆಗಬೇಕು. ಗೊತ್ತಿಲ್ಲ ನಾಳೆ ಇದನ್ನೆಲ್ಲ ಹೇಗೆ ನಿಭಾಯಿಸ್ತಾರೆ ಅಂತ. ಏಕಾಏಕಿಯಾಗಿ ಬೆಂಗಳೂರಿನಲ್ಲೇ 1,60,00,000 ಜನ ಇದ್ದಾರೆ. 1,60,00,000 ಏನಿಲ್ಲ ಅಂದರೂ ಪ್ರತಿದಿನ ಈಗಲೇ ಮೆಟ್ರೋದಲ್ಲಿ 80 ಲಕ್ಷ ಜನ ಪ್ರಯಾಣ ಮಾಡ್ತಾರೆ. 80 ಲಕ್ಷ ಅಷ್ಟೇ ಜನ BMTCಯಲ್ಲೂ ಪ್ರಯಾಣ ಮಾಡ್ತಾರೆ. ಅವರೆಲ್ಲರೂ ಬಂದು ಮೆಟ್ರೋಗೆ ಸೇರ್ಕೊಂಡ್ಬಿಟ್ರೆ ನಾಳೆ ಮೆಟ್ರೋನ ಮ್ಯಾನೇಜ್ ಮಾಡೋದು ಹೇಗೆ? ಸತ್ತಾರ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಸತ್ತಾರ್, ಒಂದು ಅಂಕಿಅಂಶದ ಪ್ರಕಾರ ಸುಮಾರು ಒಂದು ದಿನಕ್ಕೆ 80 ಲಕ್ಷ ಜನ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾರೆ ಅಂತ ಇದ್ಕೊಳ್ಳೋಣ. ಅಷ್ಟೇ ಪ್ರಮಾಣದಲ್ಲಿ BMTCಯಲ್ಲೂ ಪ್ರಯಾಣ ಮಾಡ್ತಾರೆ. ಅವ್ರು ಎಲ್ಲರೂ ನಾಳೆ ಅದರ ಅರ್ಧ ಅಂತ ತಗೊಳ್ಳೋಣ, ಅಷ್ಟೂ ಮೆಟ್ರೋಗೆ ಬಂದುಬಿಟ್ರೆ ಮೆಟ್ರೋದ ಕತೆ ಏನು ಅಂತ. ಈಗಾಗಲೇ ಏನಾದರೂ ಕೋಆರ್ಡಿನೇಷನ್ ಆಗಿದೆಯಾ? ಮೆಟ್ರೋದಿಂದ ಸಿದ್ಧತೆ ಆಗಿದೆಯಾ? ಹೇಗೆ ವಾಸ್ತವ ಬಟ್ ಅಂದ್ರೆ ಮೆಟ್ರೋದಲ್ಲಿ BMR ಯಾವಾಗ ಈ ಮುಷ್ಕರಕ್ಕೆ ಕರೆ ವಿಚಾರ ಬಂತ ಅವಾಗ BMRCL ಒಂದು ಪ್ಲಾನ್ ಮಾಡ್ಕೊಂಡಿದೆ. ಅಂದ್ರೆ ಮೆಟ್ರೋದ ಸಮಯ ಈಗ ಉದಾಹರಣೆಗೆ ಪೀಕ್ ಅವರ್ ನಲ್ಲಿ 8 ನಿಮಿಷಕ್ಕೆ ಬರುವಂತಹ ಮೆಟ್ರೋನು 4 ನಿಮಿಷಕ್ಕೆ ಓಡಿಸುವಂತಹ ಒಂದಿಷ್ಟು ಪ್ಲಾನ್ ಕೂಡ ಮಾಡ್ಕೊಂಡಿದೆ. ಜೊತೆಗೆ ಈಗಾಗಲೇ 5 ನಿಮಿಷ ಇರುವ ಮೆಟ್ರೋನು 3 ಅಥವಾ 4 ನಿಮಿಷಕ್ಕೆ ಓಡಿಸ್ಬೇಕಂದ್ರೆ ಹೆಚ್ಚು ಮೆಟ್ರೋ ಓಡಿಸಬೇಕು ಅಂತ ಒಂದಿಷ್ಟು ಪ್ಲಾನ್ ಕೂಡ ಮಾಡ್ಕೊಂಡಿದೆ. ಬಟ್ ಅದು ಯಾವ ರೀತಿ ವರ್ಕೌಟ್ ಆಗುತ್ತೆ, ಪ್ಲಾನ್ ಎಕ್ಸಿಕ್ಯೂಟ್ ಆಗುತ್ತೆ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಒಂದು ನಿತ್ಯವೂ ಕೂಡ BMTCಯಲ್ಲಿ ಓಡಾಡುವಂತಹ ಸಂಖ್ಯೆ 45 ಲಕ್ಷ ಜನ. ಆ 45 ಲಕ್ಷ ಜನ ಜೊತೆಗೆ KSRTCಯಲ್ಲಿ ಒಂದು 25 ಲಕ್ಷ ಜನ ಓಡಾಡ್ತಿದ್ದಾರೆ. ಅಂತವರು ಅದ್ರ ಜೊತೆಗೆ ಹಬ್ಬದ ಸೀಸನ್ ಆಗಿರೋದ್ರಿಂದ ಊರಿಗೆ ಹೋಗುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಇಂತಹ ಸಮಯದಲ್ಲಿ ಮೆಟ್ರೋ ಏಕಾಏಕಿ ಮೆಟ್ರೋದಲ್ಲಿ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮೆಟ್ರೋ ಡಿಪೆಂಡ್ ಅದು ಅಲ್ಲಿ ಕೂಡ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಒಂದು ಕಡೆ ಮೆಟ್ರೋದಲ್ಲಿ ಸಂಖ್ಯೆ ಮಿನಿಮಮ್ 8 ಲಕ್ಷದಷ್ಟು ಮೆಟ್ರೋದಲ್ಲಿ ನಿತ್ಯವೂ ಕೂಡ ಪೀಕ್ ಅವರ್ನ ಓಡಾಡ್ತಿರುವಂತಹ ಸಂದರ್ಭದಲ್ಲಿ ಈಗ ಪೀಕ್ ಅವರ್ನ ಹೆಚ್ಚಾಗಿದೆ. ಅದನ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂತ ಅವರಲ್ಲೂ ಕೂಡ ಒಂದಿಷ್ಟು ಗೊಂದಲ ಉಂಟಾಗ್ತಾ ಇದೆ. ಇನ್ನು ಈಗಾಗಲೇ ಸಾರಿಗೆ ಇನ್ನು ಖಾಸಗಿ ಬಸ್ಗಳ ಓಡಾಟದ ವಿಚಾರವನ್ನು ನೋಡೋದಾದ್ರೆ ಖಾಸಗಿ ಬಸ್ಗಳಿಗೆ ಇನ್ನೂ ಕೂಡ ಅಧಿಕೃತವಾಗಿ ದರ ಫಿಕ್ಸ್ ಆಗಿಲ್ಲ. ಇನ್ನು ರಾತ್ರಿ ದರ ಫಿಕ್ಸ್ ಮಾಡೋಕ್ಕೂ ಕೂಡ ಆಗಲ್ಲ. ಯಾಕಂದ್ರೆ ಅದನ್ನ ಫಿಕ್ಸ್ ಮಾಡಿ ಮತ್ತೆ ಕಾರ್ಯರೂಪಕ್ಕೆ ತರಷ್ಟು ಕೂಡ ಒಂದಿಷ್ಟು ಸಮಸ್ಯೆ ಸೃಷ್ಟಿ ಆಗಬಹುದು. ಯಾಕಂದ್ರೆ ಖಾಸಗಿ ಅವರು ಈಗಾಗಲೇ ಒಂದಿಷ್ಟು ಬೇಡಿಕೆಯನ್ನು ಕೂಡ ಮುಂದಿಟ್ಟಿದ್ದಾರೆ. ಅವರ ದರ ಕೂಡ ಈಗ BMTC ದರಕ್ಕಿಂತ ಹೆಚ್ಚಾಗಿದೆ. ಅದನ್ನು ಕೂಡ ಸರ್ಕಾರ ಒಪ್ಕೋಬೇಕಾಗುತ್ತೆ. ಅದು ಎಷ್ಟು ದಿನ ಅಂತ ನೋಡಿದ್ರೆ ಅದು ಓವರ್ ಆಲ್ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಒಂದು ತಿಂಗಳ ಇವರೇನಾದ್ರು ಅನಿರ್ದಿಷ್ಟಾವಧಿ ಮುಷ್ಕರ ಹೂಡಿದಂತ ಸಂದರ್ಭದಲ್ಲಿ ಒಂದು ತಿಂಗಳಿಗೆ ಇವರು BMTCಗಿಂತ ಹೆಚ್ಚಿನ ದರ ಏನಿದೆ ಖಾಸಗಿಯಲ್ಲಿ ಎಷ್ಟು ಹೊರೆಯಾಗುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಅದರ ಜೊತೆಗೆ ನಗರದಲ್ಲಿರುವಂತಹ BMTC ಎಲ್ಲೆಲ್ಲಿ ಓಡಾಡಲು ಅಲ್ಲೆಲ್ಲಿ ಖಾಸಗಿ ಬಸ್ಗಳಂತೂ ಓಡಾಡ್ತೀವಿ ಅಂತ ಖಾಸಗಿ ಬಸ್ ಚಾಲಕರು ಈಗಾಗಲೇ ಮಾತುಕತೆ ಆಗಿದೆ. ಹಾಗಾದ್ರೆ ಆ ಬಸ್ಗಳ ಕಂಡೀಷನ್ ಹೆಂಗಿದೆ? ಏಕಾಏಕಿ 4,000 ಬಸ್ಗಳು ಇಡೀ ನಗರದಾದ್ಯಂತ ಸಂಚಾರ ಮಾಡಿದ್ರೆ ಅದರ ಎಫೆಕ್ಟ್ ಏನು? ಯಾಕಂದ್ರೆ ಈಗಾಗಲೇ BMTC ಡಿಪೋಗೆ ಯಾವುದೇ ರೀತಿ ಖಾಸಗಿ ಬಸ್ಗಳ ಅವಕಾಶ ಇರಲಿಲ್ಲ. ಇವತ್ತು ನಾಳೆ ಖಾಸಗಿ ಬಸ್ ಬಂದಂತ ಸಂದರ್ಭದಲ್ಲಿ ಮುಂದಿನ ದಿನದಲ್ಲಿ ಅದು ಸರ್ಕಾರಕ್ಕೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಎಲ್ಲ ಅಂಶಗಳನ್ನು ಈಗ ಮನೆಗೊಂಡು ನಾಳೆಯ ಮುಷ್ಕರಕ್ಕೆ ಇವರು ಹೋಗಿರುವಂತದ್ದು. ಬಟ್ ಸರ್ಕಾರಕ್ಕೆ ಇನ್ನೂ ಕೂಡ ಒಂದು ಸ್ಪಷ್ಟ ಚಿತ್ರಣ ಇಲ್ಲಿ ಸಿಕ್ಕಿಲ್ಲ. ಖಾಸಗಿ ಅಸ್ತ್ರ ಹೂಡಿದ ಓಕೆ, ಖಾಸಗಿನ ಯಾವ ರೀತಿಯ ರೂಪಕ್ಕೆ ತರಬೇಕು ಅನ್ನೋದರ ಇನ್ನೂ ಕೂಡ ಸ್ಪಷ್ಟವಾದ ಚಿತ್ರಣ ಸಿಕ್ಕಿಲ್ಲ. ಯಾಕಂದ್ರೆ ಖಾಸಗಿ ಬಸ್ ಮಾಲೀಕರು ಕೂಡ ಒಂದಿಷ್ಟು ಬೇಡಿಕೆಗಳನ್ನ ಇಟ್ಟರು. ಅವ್ರು ಏಕಾಏಕಿ ಓಕೆ ಸರ್ಕಾರ ಮುಷ್ಕರ ಮಾಡ್ತಿದೆ, ಸರ್ಕಾರ ಸಾರಿಗೆ ನೌಕರು ಮುಷ್ಕರ ಮಾಡ್ತಿದೆ, ನಾವು ಸಪೋರ್ಟ್ ಮಾಡ್ತಿದ್ದ ಖಾಸಗಿಯವರು ಬಂದಿರೋದಲ್ಲ. ಅವರು ಕೂಡ ಒಂದಿಷ್ಟು ಬೇಡಿಕೆಯನ್ನು ಇಟ್ಕೊಂಡು ಬಂದಿದ್ದಾರೆ. ಈ ಹಿಂದಿನ ಕೇಸ್ ಆಗಿರ್ಬೋದು ಅವೆಲ್ಲವನ್ನು ಕೂಡ ಅವರು ಮುಂದಿಟ್ಕೊಂಡು ಬಂದಿದ್ದಾರೆ. ಹಾಗಾದ್ರೆ ಅವರ ಬೇಡಿಕೆಯನ್ನು ಈಡೇರಿ ಮಾಡುವ ನಿಟ್ಟಿನಲ್ಲಿ ಕೂಡ ಇವತ್ತು ಸಾರಿಗೆ ಇಲಾಖೆ ಮುಂದಾಗಬೇಕಾಗಿದೆ. ಸದ್ಯಕ್ಕಂತೂ ಒಂದು ರೀತಿಯ ಗೊಂದಲದ ವಾತಾವರಣ ಇದೆ. ಯಾಕಂದ್ರೆ ಈಗ ಎರಡು ಇಲ್ಲಿ ಬಣ ಇದೆ. ಒಂದು ಜಂಟಿ ಕ್ರಿಯಾ ಸಮಿತಿಯ ನೌಕರರೇನಿದ್ದಾರೆ ಅವರೆಲ್ಲರೂ ಕೂಡ ನಾವು ಬಂದ್ ಮಾಡ್ತೀವಿ ಅಂತ ಅಂದಿದ್ದಾರೆ. ಇತ್ತ ಚಂದ್ರಶೇಖರ್ ನೇತೃತ್ವ ಜಂಟಿ ಕ್ರಿಯಾ ಸಮಿತಿ ಒಕ್ಕೂಟ ಅಂದ್ರೆ ಸಾರಿಗೆ ನೌಕರ
ನೌಕರರ ಒಕ್ಕೂಟ ಏನಿದೆ ಚಂದ್ರಶೇಖರ್ ನೇತೃತ್ವದಲ್ಲಿ ಅವರು ಇಲ್ಲ ತಟಸ್ಥ ನೀತಿಯನ್ನು ತಟಸ್ಥ ನೀತಿಯಲ್ಲಿದ್ದಾರೆ. ನಾವು BMTC ಇಂದ BMRC ಅಲ್ಲಿ ಸ್ಟಿಕ್ ಆನ್ ಆಗೋಣ. ಈಗ BMRC ಅಲ್ಲಿ ನೀವು ಹೇಳಿದ ರೀತಿಯಲ್ಲೇ 8 ಲಕ್ಷ ಜನ ಪ್ರತಿದಿನ ಓಡಾಡ್ತಾರೆ. ನಾಳೆ BMTC ಇಲ್ಲದೆ ಇರೋದ್ರಿಂದ ಒಂದು 4 ಲಕ್ಷ ಇಲ್ಲಿಗೆ ಬರ್ತಾರೆ ಅಂತ ತಿಳ್ಕೊಂಡು ಬೇಡ, ಒಂದು 2 ಲಕ್ಷ ಬರಲಿ, ಒಂದು 10 ಲಕ್ಷ ಆಯಿತು. ನೌಕರರು ಎಷ್ಟಿದಾರೋ, ಸಿಬ್ಬಂದಿಗಳು ಎಷ್ಟಿದಾರೋ ಅಷ್ಟೇ ಇರ್ತಾರೆ. ಹೊರಗುತ್ತಿಗೆಯಿಂದ ಅವ್ರನ್ನ ಕರ್ಕೊಂಡು ಬರೋದು, ನಾಳೆ ಒಂದು ದಿನಕ್ಕೆ ಕರ್ಕೊಂಡು ಬರೋದು ಅಂತೂ ಮಾಡೋದಿಲ್ಲ BMRCL. ಸೊ ಈ ಹಿಂದೆ ನಮ್ಮ RCB ಸಂಭ್ರಮಾಚರಣೆ ಆದಾಗ ನಾವು ನೋಡಿದ್ವಿ ಎಷ್ಟು ಜನ ಬಂದಿದ್ರು, ಅಲ್ಲಿ ಏನೆಲ್ಲ ಅನಾಹುತ ಆಗಬಹುದಾಗಿತ್ತು ಅಂತ. ನಾಳೆನೂ ಈ ಥರ ಆಗಿಬಿಟ್ರೆ BMRCLನ ಸಿದ್ಧತೆ ಏನಾದರೂ ಆಗಬೇಕಲ್ಲ, ಪೂರ್ವ ಸಿದ್ಧತೆ ಇರಬೇಕಲ್ವಾ? ಖಂಡಿತವಾಗಿಯೂ. ಯಾಕಂದ್ರೆ ವಾಸ್ತವ ಒಂದು ಕಡೆ ಈಗ BMRCL ಹಳದಿ ಮಾರ್ಗ ಅಂದ್ರೆ ಯೆಲ್ಲೋ ಲೈನ್ ನ ಓಪನಿಂಗ್ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಎಲ್ಲಾ ಸಿಬ್ಬಂದಿ ಆ ಕಡೆ ಮೂವ್ ಔಟ್ ಆಗಿದೆ. ಯಾಕಂದ್ರೆ ಅವತ್ತು ಪ್ರಧಾನಿ ಮೋದಿ ಬರೋದ್ರಿಂದ ಅದಕ್ಕೆ ಬೇಕಾದ ಸಿದ್ಧತೆ ಮಾಡ್ಕೋಬೇಕಾಗುತ್ತೆ, ಟ್ರಯಲ್ ರನ್ ಮಾಡ್ಬೇಕಾಗುತ್ತೆ. ಇಡೀ ಆ ಒಂದು ಅಂದ್ರೆ ಎಲ್ಲೋ RV ರೋಡ್ ಆಗಿರ್ಬೋದು, ಬೊಮ್ಮಸಂದ್ರ ಆಗಿರ್ಬೋದು, ಎಲ್ಲವೂ ಕೂಡ ಸಿದ್ಧತೆ ಮಾಡ್ಕೋಬೇಕಾಗುತ್ತೆ. ಬಹುತೇಕ ಸಿಬ್ಬಂದಿ ಈಗ BMRC ಸಿಬ್ಬಂದಿ ಆ ಕಡೆ ಮೂವ್ಮೆಂಟ್ ಆಗಿರೋದ್ರಿಂದ ಇತ್ತ ನಾಳೆ ಏಕಾಏಕಿ ಈ ಕಡೆ ಅಂದ್ರೆ ಪ್ರಯಾಣಿಕರ ದಟ್ಟ ಉಂಟಾದ ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ BMRCL ಕೂಡ ಇನ್ನೂ ಕೂಡ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದಿಲ್ಲ. ಯಾಕಂದ್ರೆ ಅವರು ಇರುವ ಸಿಬ್ಬಂದಿಯನ್ನು ಯಾವ ರೀತಿಯಾಗಿ ಅದನ್ನು ಬಳಕೆ ಮಾಡಬೇಕು. ಯಾಕಂದ್ರೆ ಇದು ಅನಿರ್ದಿಷ್ಟಾವಧಿ ಮುಷ್ಕರ, ಒಂದು ದಿನಕ್ಕೆ ಆದ್ರೆ ಏನಾದ್ರೂ ಮಾಡ್ಬೋದಿತ್ತು, ಹೆಚ್ಚುವರಿ ಡ್ಯೂಟಿ ಮಾಡ್ಬೋದಿತ್ತು, ಇಲ್ಲ ಯಾರೋ ಸಿಬ್ಬಂದಿಗೆ ಡಬಲ್ ಡ್ಯೂಟಿ ಮಾಡುವಂತ ಮನವಿ ಮಾಡ್ಬೋದಿತ್ತು. ಬಟ್ ಇದು ಅನಿರ್ದಿಷ್ಟಾವಧಿ ಮುಷ್ಕರ ಆದಂತ ಸಂದರ್ಭದಲ್ಲಿ ನೀವು ತಿಂಗಳಿಡೀ ಡಬಲ್ ಡ್ಯೂಟಿ ಮಾಡಿ ಅಂತ ಒಂದು ಮನವಿ ಮಾಡಕ್ ಕೂಡ ಆಗಲ್ಲ. ಜೊತೆಗೆ ಇವತ್ತು 10ನೇ ತಾರೀಕಿನ ಕೇವಲ 5 ದಿನದ ಹಂತದಲ್ಲಿ ಮೋದಿ ಬರೋದ್ರಿಂದ ಯೆಲ್ಲೋ ಲೈನ್ ಓಪನ್ ಆಗೋದ್ರಿಂದ ಅದಕ್ಕೆ ಬೇಕಾದಂತಹ ಸಿದ್ಧತೆ ಕೂಡ ಮಾಡಬೇಕಾಗುತ್ತೆ. ಇದೇ ಕಾರಣಕ್ಕೆ ಬಹುತೇಕ ಸಿಬ್ಬಂದಿ ಈಗ ಆ ಒಂದು ಭದ್ರತೆ ಇದರಲ್ಲಿ ಬ್ಯುಸಿ ಆಗಿರೋದ್ರಿಂದ ಈ ಒಂದು ನೌಕರರ ಮುಷ್ಕರ ಸಂದರ್ಭದಲ್ಲಿ ತಮ್ಮ ಪ್ಲಾನ್ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋ ಗೊಂದಲದಲ್ಲಿ ಸದ್ಯಕ್ಕೆ BMRCL ಕೂಡ ಇರುವಂತದ್ದು ವಾಸ್ತವ. ರೈಟ್, ಥ್ಯಾಂಕ್ ಯು ಸತಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.